ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಕೂಡ ಸಂಡೂರು ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳ್ತಾ ಇತ್ತು. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ 25,649 ಮತಗಳು, 1,306 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡ ನಿಖಿಲ್ ಕುಮಾರಸ್ವಾಮಿ. ಏಳು, 8, 9ನೇ ಸುತ್ತು ಇಂಟ್ರೆಸ್ಟಿಂಗ್ ಆಗಿರಲಿದೆ. ಯಾಕಂದ್ರೆ ಮೊದಲು ಗ್ರಾಮೀಣ ಭಾಗದ ಮತಗಟ್ಟೆಗಳ ಮತ ಎಣಿಕೆ ನಡೀತಾ ಇದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ 1,306 ಮತಗಳ ಅಂತರದ ಮುನ್ನಡೆ ಸಿಕ್ಕಿದೆ. ಶಿಗ್ಗಾಂವಿ 6ನೇ ಸುತ್ತಿನಲ್ಲೂ ಭರತ್ ಬೊಮ್ಮಾಯಿಗೆ ಮುನ್ನಡೆ. ಭರತ್ ಬೊಮ್ಮಾಯಿ 32,782, ಯಾಸಿರ್ ಪಠಾಣ್ 32,000 ಮತಗಳು, ಸರಿಸುಮಾರು 4,500 ಮತಗಳ ಅಂತರದಿಂದ ಭರತ್ ಎನ್ಡಿಎ ಭಾರಿ ಬಹುಮತದ ಗೆಲುವಿನತ್ತ ಸಾಗ್ತಿದೆ ಅಂತ ಹೇಳಬಹುದು. INDIA ಲೀಡ್ಗಳ ಸಂಖ್ಯೆ ಟ್ರಿಬಲ್ ಡಿಜಿಟ್ನಿಂದ ಡಬಲ್ ಡಿಜಿಟ್ಗೆ ಕುಸಿದಿದೆ. 130 ಸ್ಥಾನಗಳ ಮುನ್ನಡೆಯ ತನಕ INDIA ಹೋಗಿತ್ತು, ಈಗ 93ಕ್ಕೆ ಬಂದಿದೆ. NDA ಮೈತ್ರಿಕೂಟ 173 ಮುನ್ನಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.